ಎಕ್ಸಾಮ್ ಇರೋದು 2 ಗಂಟೆಗೆ. ನಾವೇನಿಗೆ ಬೇಗ ಬರ್ತೀವಿ ಗೊತ್ತಾ, ಈ ಥರ ಓದ್ಕೊಳ್ಳೋಕ್ಕೆ. ಓದಿರೋರಿಗೆ ಓದಿರೋದು ಮಾತ್ರ ಆನ್ಸರು, ನಾವು ಓದದೇ ಇರೋರಿಗೆ ಬರ್ದಿರೋದೆಲ್ಲ ಆನ್ಸರು. ಇವತ್ತು ನಮ್ಮದು ಸೆಕೆಂಡ್ ಇಯರ್ದು ಲಾಸ್ಟ್ ಡೇ. ನೆಕ್ಸ್ಟ್ ನಾವು ಬರ್ದೇ ಸೀನಿಯರ್ ಆಗಿ ಮನೇಲಿ ಓದಕ್ಕೆ ಕಳ್ಸಿದ್ರೆ ಇಲ್ಲಿ ಬಂದು ಕ್ರಿಕೆಟ್ ಆಡ್ತವ್ರೆ. ಜೈದೇವ್ ಕಿಂಡಿ ಐತೆ, ಏನು ಓದಲ್ಲ ಅನ್ಬಿಟ್ಟು ನಮಗೆ ತೋರಿಸ್ತೀನಿ ಅಂತಾರಲ್ಲ, ಇದು ನ್ಯಾಯನಾ? ಜ್ಯೂಸ್ ಹಣ್ಣು ಐತೆ. ಹಾಯ್ ಹಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಲಾಸ್ಟ್ ಎಕ್ಸಾಮು ನೋಡಿ. ನಾನು ನಮ್ಮ ಸೋಡಾ ಬಡ್ಡೆ ಇದೆ ಇವನು ಗೈಸ್. ಬ್ಯಾಗೇ ತಂದಿಲ್ಲ. ಏನಾರ ತಂದರೆ ಆಲ್ ಟಿಕೆಟು, ಪೆನ್ನು, ನಾನು ಸೆಕೆಂಡ್ PUC ಮಾಡ್ತಿದ್ನಲ್ಲ ಹಂಗೆ ಮಾಡ್ತಾರೆ. ಮತ್ತು ಏನು ಓದೇ ಇಲ್ಲ ಗೈಸ್. ಲಿಟ್ರರಿ ಹೇಳ್ತಿದ್ದೀನಿ ನಿಜವಾಗ್ಲೂ. ಲಾಸ್ಟ್ ಎಕ್ಸಾಮ್ ಅಂತ ಖುಷಿ ಐತೈತೆ, ಆದರೆ ಏನು ಓದಿಲ್ಲ. ಇಲ್ಲಿ ನೋಡಿ, ನಾವೇನಕ್ಕೆ ಬೇಗ ಬಂದಿದ್ದೀವಿ ಗೊತ್ತಾ? ಎಕ್ಸಾಮು ಇರೋದು ನಮಗೆ ನೋಡಿ 11:40 ಅಲ್ವಾ ಈಗ. ನಮ್ಗೆ ಎಕ್ಸಾಮ್ ಇರೋದು 2 ಗಂಟೆಗೆ. ನಾವೇನಿಗೆ ಬೇಗ ಬರ್ತೀವಿ ಗೊತ್ತಾ? ಈ ಥರ ಓದ್ಕೊಳ್ಳೋಕ್ಕೆ. ಮನೇಲಿ ಕುತ್ಕೊಂಡು ಏನು ಓದಿರಲ್ವಲ್ಲ, ಇಲ್ಲಿ ಕುತ್ಕೊಂಡು ಓದ್ಕೊಳ್ಳೋದು ಹಿಂಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ನೋಟ್ಸ್ ಬರ್ದಿರಲ್ಲ, ಏನು ಬರ್ದಿರಲ್ಲ. ಇಲ್ಲಿ ಬಂದರೆ ನೋಡಿ, ಈ ಥರ ಟಾಪರ್ಸ್ಗಳೆಲ್ಲ ನೋಟ್ಸ್ ಬರ್ದಿರ್ತಾರೆ. ಇವ್ರ ಹತ್ರ ನೋಡ್ಕೊಂಡು ಸ್ವಲ್ಪ ಹೇಳ್ಸ್ಕೊಳ್ಳೋದು. ಇವನು ಟಾಪರು ನೋಡಿ. ಇವರೆಲ್ಲ ನೋಟ್ಸ್ ನೋಡಿ ಎಷ್ಟು ನೀಟಾಗಿ ಬರ್ದವ್ರೆ. ಇವ್ರ ಹತ್ರ ಸ್ವಲ್ಪ ಹೇಳಿಸ್ಕೊಳ್ಳೋದು, ಹೇಳಿಸ್ಕೊಂಡು ಹೋಗಿ ಎಕ್ಸಾಮಲ್ಲಿ ಬರೆಯೋದು. ಇದೇ ನಾವು ಡೈಲಿ ಮಾಡ್ತಿದ್ದು. ಪ್ರತಿಯೊಂದು ಎಕ್ಸಾಮ್ಗೂ ಅದೇ ಮಾಡಿರೋದು. ಇವತ್ತು ಕೊನೆ ದಿನ. ಆಮೇಲೆ ನೆಕ್ಸ್ಟ್ ಸತ ನಾವು ಬಂದರೆ ಸೀನಿಯರ್ಸ್ ಆಗಿ ಬರ್ತೀವಿ, ಅದೊಂದು ಖುಷಿ ಐತೆ. ಮತ್ತೆ ಈ ವರ್ಷ ಯಾವ್ದಾದ್ರು ವಿಡಿಯೋ ಬಂದ್ರೂ ಇವರ ವಾಕ್ಯ ವಚನಗಳಿಂದ ನಾವು ಬೆಳವಣಿಗೆ ಒಂದು ಡಿಸ್ಟಿಂಕ್ಷನ್ ಬರ್ಬೇಕು ಅಂತ ಇವ್ರು ಏನು ಹೇಳ್ಕೊಡಲ್ಲ. ಇವ್ರುಗಳು ಏನ್ ಮಾಡೋದು, ಒಳಗೊಳಗೆ ನಗ್ತವ್ರೆ. ಈಗ ಹೇಳ್ಕೊಡಿ ಒಂಚೂರು, ಅದು ಹೆಂಗೆ ಹೇಳ್ಕೊಡ್ತೀರಾ ನಾವು? ಲಾಸ್ಟ್ ಎಕ್ಸಾಮ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಕೊಡಿ ಫೋನ್ ಕೊಡು. ಬಾಯೇ ಬಿಡಲ್ವಲ್ರಿ ನೀವು, ಯಾಕ್ರಿ? ಸ್ಕೋರ್ ಎಷ್ಟು ಮಾಡ್ತೀರಾ ಅಂತ ನಿಮ್ಮ ಅಭಿಪ್ರಾಯ? ಈ ಸತಿ ಟಾಪರ್ ಏನಲ್ಲ, ಈ ಸತಿ ಮೈಸೂರು ಡಿಸ್ಟಿಕ್ ನಂಬರ್ 1 ಪ್ಲೇಯರ್ ಆಗ್ಬೇಕು ಅಂತ ಇವರು. ಅರೆ ಬೇಡ, ನಮ್ಗಿಂತ ಓದೋರವ್ರೆ ಅಂತ ಬಿಟ್ಕೊಡ್ತವ್ರೆ. ಗೈಸ್ ಆಕ್ಚುಲಿ ನಾನು ಏನು ಓದಿಲ್ಲ, ನಾನು ಓದಬೇಕು. ಆದ್ರೂ ಸ್ವಲ್ಪ ವಿಡಿಯೋಸ್ ಮಾಡ್ತೀನಿ, ಇಲ್ಲಿಂದ ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ನೋಡಿ, ಏನೊಬ್ಬ ಬಂದ. ಇನ್ನು ಕೆಳಗಡೆ ಸ್ವಲ್ಪ ಜನ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಅವ್ರನ್ನು ತೋರಿಸ್ತೀನಿ. ಓದಿ ಅಂತ ಅನ್ಬಿಟ್ಟು ಓದ್ಕೊಳ್ಳಿ ಅಂತ ಅನ್ಬಿಟ್ಟು ಮನೇಲಿ ಕಳ್ಸಿದ್ರೆ ಏನ್ ಓದಿದ್ಯಾ? ಏನು ಗೊತ್ತಿಲ್ಲ. ಈಗ ಎದೀನಿ, ಈಗ ಖಾರ ಪೊಂಗಲ್ ಚಟ್ನಿ ಹಾಕೊಂಡು ನೀಟಾಗಿ ತಿನ್ಕೊಂಡು ಬಂದಿದ್ದೀನಿ. ಈಗ ಒಂದು ಅರ್ಧ ಗಂಟೆ ನೋಡ್ಕೊತೀನಿ, 3-4 ಕ್ವಶನ್ ಪಾಸ್ ಆಯ್ತೀನಿ ಅಷ್ಟೇ. ರೈಸ್ ಏನು ಇಲ್ಲ, 10 ಮಾರ್ಕ್ಸ್ ಒಂದು ಕೇಸ್ ಸ್ಟಡಿ ಐತೆ, ಅದೊಂದು ಓದ್ಕೊಂಡ್ರೆ ನಮ್ಮ ಹರೀಶ್ ಅಣ್ಣನೇ ಬಂದ್ಬಿಟ್ರೆ ಹರೀಶ್ ಅಣ್ಣಗೆ ಒಂದು ಓನರ್ ಹಾಕ್ಸಿವಿ. ಹರೀಶ್ ಅಣ್ಣ ಅಂತ ಒಂದು ಯಾವ್ದೋ ಬರ್ಸೋರೆ ನಮ್ಮ ಮಿಸ್ಸು. ಆಕ್ಚುಲಿ ಗೈಸ್ FI ನೋಟ್ಸು ಮಿಸ್ಸು ಕೊಟ್ಟಿದ್ರು. ಏನಾಗೈತೆ ಅಂದ್ರೆ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಅಂತ ಕೊಟ್ಟಿದ್ರು, ನಾವು ಜೆರಾಕ್ಸ್ ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಇವಾಗ ನೋಡಿ ಜೆರಾಕ್ಸ್ ಮಾಡಿಸ್ಕೋಬೇಕು, ನೋಟ್ಸ್ಗಳನ್ನೆಲ್ಲ ಇಟ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೇನೆ. ಎಕ್ಸಾಮ್ ದಿನ 50 ಮಾರ್ಕ್ಸ್ ಅಷ್ಟೇ, 50 ಮಾರ್ಕ್ಸ್ ಅಷ್ಟೇ ಇರೋದು. 20 ಮಾರ್ಕ್ಸ್ ಆಗಲೇ ಇಂಟರ್ನಲ್ಸ್ ಕೊಟ್ಟವ್ರೆ, ಇನ್ನು 30 ಮಾರ್ಕ್ಸ್ ಬರೀಬೇಕು. ಇವಾಗ ಟೈಮು ಕಮ್ಮಿ ಇರ್ತದೆ. ನೋಡ್ದ ಗೈಸ್, ಮನೇಲಿ ಓದಕ್ಕೆ ಕಳ್ಸಿದ್ರೆ ಇಲ್ಲಿ ಬಂದು ಕ್ರಿಕೆಟ್ ಆಡ್ತವ್ರೆ. ಕ್ರಿಕೆಟ್ ಆಡ್ತಿಲ್ಲ, ಕ್ರಿಕೆಟ್ ನೋಡ್ತವ್ರೆ. ಮನೇಲಿ ಏನನ್ಕೊಂಡಿರ್ತಾರೆ, ನನ್ನ ಮಕ್ಕಳು ಇವತ್ತು ಎಕ್ಸಾಮ್ ಐತೆ, ಕ್ಲೀನಾಗಿ ಹೋಗಿ ಓದ್ಕೋತಾರೇನೋ ಅಂತ ಅಂದ್ಬಿಟ್ಟು ಹೋಗಿ ಓದ್ಕೊಳ್ಳಿ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಇಟ್ಕೊಂಡು ಇಲ್ಲಿ ಈ ಥರ ಆಟ ಆಡ್ತಿರ್ತಾರೆ. ಇಲ್ಲಿ ಬಾಲ್ ಹಿಡ್ದಿಲ್ಲ ನೋಡಿ. ಇವನು ಏನಕ್ಕೆ ಹೆಂಗೆ ಕೂತವನೆ ಅಂತ ಗೊತ್ತಾ? ಕೂತವನೆ ಗೊತ್ತಾ ಇವನು? ಏನಕ್ಕೆ ಮಗ ಗೈಸ್, ಆ್ಯಕ್ಚುಲಿ ಇವನು ಲವ್ ಫೇಲ್ಯೂರ್ ಆಗ್ಬಿಟ್ಟೈತೆ. 1 ವರ್ಷ ಆಯಿತು. 1 ವರ್ಷದಿಂದ ಹಿಂಗೆ ಅವನೇ. ಅಂದರೆ ಏನು ನಾವೇನಾರು ಹಂಗೆ ಮಾತಾಡ್ಸಿದ್ರು ಮಾತಾಡಿ
ನಾವೇನಾರ ಹೋಗಿ ಮಾತಾಡ್ಸಿದ್ರು ಮಾತಾಡಲ್ಲ ಅವನು. ಕಾಲೇಜಲ್ಲಿ ಒಂದು ರಿವೀಲ್ ಮಾಡ್ತಿದೀವಿ. ಇಲ್ಲಿಂದ ಒಂದು ಕನಕನ ಕಿಂಡಿ ಅಂತಾರಲ್ಲ ಆ ಥರ ಇಲ್ಲಿ ನಮ್ಮ ಜಯದೇವ್ ಕಿಂಡಿ ಐತೆ. ಇಲ್ಲಿಂದ ನುಕ್ಕ ಹೋಯ್ತೀವಿ. ಅದೇ ಕನಕನ ಕಿಂಡಿ. ಈ ನನ್ನ ಮಗ ಟಾಪರು ನೈಟ್ ಎಲ್ಲ 12 ಗಂಟೆ ಗಂಟೆ ಕುತ್ಕೊ ಓದವನೆ. ಓದ್ಬಿಟ್ಟು ಈಗ ಇಲ್ಲಿ ಬಂದು ನಾಟಕ ಆಡ್ತವನೆ. ನಂಗೆ ತಲೆನೋವು, ನಂಗೆ ನಗ್ಡಿ, ನಂಗೆ ಕೆಮ್ಮು, ಅದು ಇದು ಅಂತ. ಆದ್ರೆ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡ್ರೆ 30ಕ್ಕೆ 30 30ಕ್ಕೆ 50 ಬರ್ಬೇಕು, ಹಂಗ್ ಬರೀತಾನೆ ಕಳ್ಳ ನನ್ ಮಗ. ಇಂಥವ್ರು ಒಂದು ಕಮೆಂಟ್ ಮಾಡಲೇಬೇಕು. ನೀವು ಕಮೆಂಟ್ ಮಾಡಿ. ಒಂಚೂರು ಹೇಳ್ಕೊಡ್ತಾರೆ. ನನ್ ಪಕ್ಕದಲ್ಲಿ ಕೂತ್ಕೊತಾರೆ ಒಂದ್ 3 ಜನ. ಯೋಗ್ಯತೆಗೆ ಕರೆಕ್ಟಾಗಿ ಬರ್ದಿರೋದು ಹೊಡೆದಾಕಿಸ್ಬಿಟ್ಟು ತಪ್ಪು ಬರೆಸ್ತಾರೆ. ಅದ್ಯಾರು ಅಲ್ಲ, ಇವನೇನೆ. ಯಾಕೆ ಅಂದ್ರೆ ನಮ್ ಜೊತೆ ಅವನು ಬರ್ಲಿ ಅಂತ. ಅದು ಅದಲ್ಲ ಗುರು. ಹಿಂಗ್ ಹಿಡ್ಕತಾರೆ ಫುಲ್ಲು, ಅದ್ರ ಮೇಲೆ ಹಿಂಗ್ ಕೈ ಮಾಡ್ಬಿಡ್ತಾರೆ. ನೋಡ್ಕೊ ಬರೆಯಕ್ಕೂ ಬಿಡಲ್ಲ. ಈ ತರ ಹೆಂಗೆ ಅಂದ್ರೆ ನಮ್ಮ ಆನ್ಸರ್ ಪೇಪರ್ ಕೊಟ್ಟೆ ಬಿಡ್ಬೇಕು. ಸಿಗಾಕೊಂಡ್ರು ಪರವಾಗಿಲ್ಲ, ನಮ್ ಫ್ರೆಂಡ್ಸ್ ಚೆನ್ನಾಗಿರ್ಲಿ ಬರೀಲಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇವಾಗ ತಾನೇ ಹೇಳ್ದ ಏನು ಓದ್ಕೊ ಬರಲ್ಲ, ಅವ್ರ ತಾವ್ ನೋಡ್ಕೊ ಬರೀತೀನಿ, ಅವರು ನನ್ ತಪ್ಪು ಮಾಡಿಸ್ತಾರೆ ಅಂತ. ಈ ನನ್ ಮಗ ಏನು ಓದಲ್ಲ ಅನ್ಬಿಟ್ಟು ನಮ್ಗೆ ತೋರಿಸ್ತೀನಿ ಅಂತಾರಲ್ಲ, ಇದು ನ್ಯಾಯನಾ? ನಾನು ತೋರ್ಸದ್ದು ನನಗೆ ಗೊತ್ತಿರೋ ಕ್ವಶನ್ ನಾನು ಕ್ಲಾಸಲ್ಲಿ ಏನ್ ಕೇಳಿಸ್ಕೊಂಡಿರ್ತ ಅದ್ ಬರ್ದಿರ್ತೀನಲ್ಲ ಅದನ್ನ ತೋರಿಸ್ತೀನಿ. ಈ ನನ್ ಮಕ್ಕಳು ಓದ್ಕೊಂಡ್ ಬಂದಿರ್ತಾರೆ ಮನೇಲಿ ಕೂತ್ಕೊಂಡು, ಅದನ್ನ ತೋರ್ಸಲ್ಲ. 15-20 ಪೇಜ್ ಬರೀತಾರೆ. ನೋಡ್ಕೊಂಡು ಇವ್ನು ಹೆಂಗೆ ಅಂದ್ರೆ ಯಾವ್ದೋ ಗಾದೆ ಐತೆ ಇರೋ ಹೇಳ್ತೀನಿ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇದೆಲ್ಲ ಸರಿ ಬರ್ಸಕ್ಕಾಗ್ದಿರ ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು. ನೀನ್ ಯಾಕೆ ಬರ್ದೆ? ನೀನ್ ಅಷ್ಟ ಬುದ್ಧಿವಂತ ಇರೋ, ನೀನ್ ಬರ್ಬೇಕು. ಗೈಸ್, ಇದು ವ್ಲಾಗ್ ಜಾಸ್ತಿ ಆಗೋಗುತ್ತೆ. ಈ ವಾದ ವಿವಾದಗಳನ್ನು ನೋಡಿದ ನೀವು ಏನಂತೀರಾ ಕಮೆಂಟ್ ಹಾಕಿ ಕೆಳಗಡೆ. ಮತ್ತೆ ಈ ತರ ಓದಿಲ್ಲ ಅನ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋರ್ಗೆ ಟ್ಯಾಗ್ ಮಾಡಿ, ಅವ್ರನ್ನ ಮೆನ್ಷನ್ ಮಾಡಿ. ಇನ್ನು ಜಗಳನೇ ಆಡ್ತವ್ರೆ. ಅಲ್ಲ ಅವ್ನು ನನ್ ಕೇಳಿದ್ರೆ ಹೆಂಗಿದು ಐತಿತ್ತು ಹೇಳಪ್ಪ, ತಪ್ಪಾಯ್ತು. ಅವನ ಸ್ವಂತ ಬರಿಬೇಕಾಯ್ತು. ನಾನು ಇವನ್ಗೆ ನಾನು ಆರ್ಟಿಕಲ್ ತಪ್ಪು ಬರ್ದಿದ್ಯಾ? ತಪ್ಪು. ಮತ್ತೆ 2006 ಹೇಳ್ಕೊಡಲ್ಲ, ಅದು ತಪ್ಪ. 2006 ಸರಿ. ಅದೇ ಅವಾಗಲೇ ಹೇಳದ್ನಲ್ಲ, ಇವನೇ ಅವನು ನೋಡಿ. ಈಗ ಸೈಕ್ ಆಗ್ಬಿಟ್ಟವನೆ ನೋಡಿ, ಬೆಲ್ಲ ಮರಿ ಅಂತವನೆ. ನಮ್ಮ ಹಳ್ಳಿಯವ್ರಿಗೆ ಮಾತ್ರ ಈ ಹಣ್ಣಿನ ರುಚಿ ಗೊತ್ತು, ಸಿಟಿಯವ್ರಿಗೆ ಗೊತ್ತಿಲ್ಲ. ನೀವೇನಾರು ಈ ಹಣ್ಣು ತಿನ್ಬೇಕು ಅಂದ್ರೆ ಬೇರೆಯವ್ರ ಹತ್ರ ಕಿಸ್ಕೊಂಡ್ ಬಂದಿನಿ, ನನ್ನೇ ಕೇಳು. ನಿನ್ನೆ ಕಿತ್ಕೊಂಡ್ರೆ ತಿಂತಿ ಬೋಳಿ ಮಗ್ಲಿ ನೀನು ಬೇಕಾರೆ. ಇಟ್ ಬಂದ್ಬಿಟ್ಟು ಜ್ಯೂಸ್ ಹಣ್ಣು ಅಂತ. ಕಾಂಟ್ಯಾಕ್ಟ್ ಮಾಡಿ ಇವ್ನಿಗೆ ಇಟ್ಕೊಡ್ತಾನೆ. ಮೊಬೈಲ್ ನಂಬರ್ ಹಾಕ್ಬಿಡೋ. ಕೆಳಗಡೆ ಮೊಬೈಲ್ ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿ. ಜ್ಯೂಸ್ ಹಣ್ಣು ಸಕ್ಕತ್ತಾಗೈತೆ. ನಾನು ತಿಂದಿರ್ನಿಲ್ಲ, ಇದೇ ಫಸ್ಟ್ ಓಪನ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಈ ತರ ಇರ್ತದೆ ಹಣ್ಣು. ಅದು ಕಾಯ್ಕಲ್ಲ ಹುರ್ದ್ಬಿಟ್ಟು, ಇದು ಕಾಯೋ ಹಣ್ಣು ಅಂತಾನೆ ಗೊತ್ತಿಲ್ಲ. ಹಣ್ಣು ನೋಡಿ, ಇದೇ ಜ್ಯೂಸ್ ಹಣ್ಣು. ಎತ್ಕೊಂಡು ಡೌಟ್ ಅಂತ ಇವ್ನು ಕೇಳ್ಬೇಕು, ತಿನ್ನೋದು. ಓದಿರೋರ್ಗೆ ಓದಿರೋದು ಮಾತ್ರ ಆನ್ಸರು. ನಾವು ಓದ್ದೇ ಇರೋರ್ಗೆ ಬರ್ದಿರೋದೆಲ್ಲ ಆನ್ಸರು. ರಿಸಲ್ಟ್ ಅಲ್ಲಿ ನೀನು ಫೇಲು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ. ನಮ್ಮ ವಯಸ್ಸೆಲ್ಲ ಅದೇ ಕ್ವಶನ್ ಬರ್ತದೆ ಎಂಬುಟ್ಟಿ 4 ಕ್ವಶನ್ ಪಕ್ಕ ಓದ್ಕೋಗಿರೋ 6 ಮಾರ್ಕ್ಸ್ಗೆ 6 ಮಾರ್ಕ್ಸ್ಗೆ 2 4 ಬರ್ತದೆ ಅಂತ. ಅಲ್ಲಿ ನೋಡಿದ್ರೆ ಎಂತ ಟ್ವಿಸ್ಟ್ ಕೊಟ್ಟವನೇ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅದು ಕ್ವಶನ್ ಗೊತ್ತಿಲ್ಲ ಅಂತ ಕ್ವಶನ್ ಕೊಟ್ಟವ್ರೆ. ಇಂಥ ನನ್ನ ಮಕ್ಕಳಿಗೆ ಯಾವ್ದೆಲ್ಲ ಹೊಡಿಬೇಕು ಕ್ವಶನ್ ಪೇಪರ್ ಮಾಡೋರಿಗೆ. ಏನೋ ಪಾಪ ಸ್ಟೂಡೆಂಟ್ಗಳು ಪಾಸ್ ಆಗಿ ನೋಡಿ ಫುಲ್ಲು ಡಿಸ್ಕಷನ್ ಅದ್ರ ಬಗ್ಗೆ ಎಲ್ಲ ಇಲ್ಲೊಂದು ಎಕ್ಸಾಮ್ ಮುಗೀತು. ಮಳೆ ಬರ್ತೈತೆ, ಫುಲ್ ರೈನಿ. ಯಾಕೆ ಬರ್ತೈತೆ ಗೊತ್ತಿಲ್ಲ. ಲಾಸ್ಟ್ ಎಕ್ಸಾಮ್ ಅಂದ್ಬಿಟ್ಟು ಮಳೆ ಬರ್ತೈತೆ.
ಹಾಲ್ ಟಿಕೆಟ್ ನಮಗೆ ಕೊಡೋಕ್ಕೋಸ್ಕರ ಎಷ್ಟು ಅಳಿಸವ್ರೆ ಅಟೆಂಡೆನ್ಸ್ ಶಾರ್ಟೇಜು ಅದು ಇದು ಆಳು ಮೂಳು ಅಸೈನ್ಮೆಂಟ್ ಅಂತಲ್ಲ. ಈಗ ಕರ್ಸು ಎಕ್ಸಾಮ್ ಮುಗ್ದೈತೆ, ನಾನೇ ಹಾಲ್ ಟಿಕೆಟ್ ಕಾಲೇಜಿಗೆ ಕೊಟ್ಬಿಟ್ಟಿದ್ದೀನಿ ಅವ್ರು ಬೇಡ ಅಂದ್ರೆ. ಕರ್ಸು ಪ್ರಿನ್ಸಿಪಲ್ ಕರ್ಸು ಕೊಡ್ತೀನಿ ನಾನೇ. ಓಕೆನಾ ಗೈಸ್? ಎಕ್ಸಾಮ್ ಮುಗೀತು. ಎಕ್ಸಾಮ್ ಮಳೆ ಬಂದಿರೋ ಪರಿಸ್ಥಿತಿ ಇಲ್ಲಿ ನೋಡಿಲಿ. ಶಿಸ್ತಾಗಿ ಪಾದಯಾತ್ರೆ ಮಾಡೋರೆ. ಅದಕ್ಕೆ ನಾವು ಸೈಡಲ್ಲಿ ಹೋಯ್ತಿದ್ದೀವಿ. ಸೈಡಲ್ಲಿ ಹೋಯ್ತಿದ್ದೀವಿ. ಇದು ಬಿಗ್ ಬಾಸ್ ನಮ್ರತ ಅವ್ರ ಸ್ಟೈಲು. ಸೈಡಲ್ಲಿ ಹೋಯ್ತಿದ್ದೀವಿ. ಹಸ್ರಿಗೆಲ್ಲ ಸರಿ, ಆದರೆ ಮಳೆಯಲ್ಲೆಲ್ಲ ಕೊಕ್ಕೋ. ಓಹೋ ಫುಲ್ಲು ಇಲ್ಲಿ ನನಗೆ ನಾನೀಗ ನಿಮಗೆ ತೋರ್ಸಕ್ಕೆ ಹೋಗಿ ನಾನು ಜಾರ್ ಬೀಳ್ತಾ ಇದ್ದೆ ಕೆಳಗಡೆಗೆ ಅಷ್ಟೇ. ಇಲ್ಲಿ ನೋಡಿ, ಅಯ್ಯೋ ಈ ಕಡೆಯಿಂದ ಬಣ. ಗೈಸ್ ಏನೇ ಆದ್ರೂ ಎಕ್ಸಾಮ್ ಮುಗೀತು ಅಷ್ಟೇ. ಇವತ್ತು ನಮ್ಮದು ಸೆಕೆಂಡ್ ಇಯರ್ದು ಲಾಸ್ಟ್ ಡೇ. ನೆಕ್ಸ್ಟ್ ನಾವು ಬರದೇ ಸೀನಿಯರ್ ಆಗಿ ಬೋರ್ಡ್ ಚೇಂಜ್ ಮಾಡವ್ರೆ. ಮತ್ತೆ ಇದೊಂದು ಎಕ್ಸ್ಟ್ರಾ ಬೋರ್ಡ್ ಹಾಕೋರೆ. ವಿವೇಕಾನಂದ ಯೂನಿವರ್ಸಿಟಿ ಕಾಲೇಜ್. ಮತ್ತೆ ಗೈಸ್ ಈ ವಿಷಯನ ಹೇಳ್ತಾ ನಾವು ನೆಕ್ಸ್ಟ್ ಬರೋದಿಲ್ಗೆ ನಾವು ಸೀನಿಯರ್ಸ್ ಆಗೇನೆ ಹೇಳ್ತಾ ನೆಕ್ಸ್ಟು ನಾವು ಕಾಲೇಜಿಗೆ ಬಂದಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಇದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರೋ ಬಟನ್ ಆನ್ ಮಾಡ್ಕೊಳ್ಳಿ. ಸೊ ಫೈಮ್ ಇದಾಗಿರ್ತದೆ ಅಂದರೆ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ. ಸೊ ಇದನ್ನ ಅಕೌಂಟಿಗೆ ಬರಬೇಕು.